ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ. ಇವತ್ತು ಸಾಟರ್ಡೆ, ಬೆಳಿಗ್ಗೆ ಟೈಮು 10 ಗಂಟೆ ಆಯಿತು. ಶನಿವಾರ ಇವತ್ತು. ಪೂಜೆ ಎಲ್ಲ ಕೂಡ ಮುಗಿಸಿ ಆರಾಮಾಗಿ ಕೂತಿದ್ದೀನಿ. ಆರಾಮಿಗೆ ಅಂದರೆ ಕೆಲಸ ಮುಗಿಸಿ ಡಯಟ್ ಫುಡ್ಡೆಲ್ಲ ಹಸ್ಬೆಂಡು ರೆಡಿ ಮಾಡಿ ಕೂತಿದ್ದೀನಿ. ಇವತ್ತು ಅವರು ಜಿಮ್ಮಿಗೆ ಹೋಗಿಲ್ಲ. ನಿನ್ನೆ ಜಿಮ್ಮಿಗೆ ಹೋಗಿರೋದು, ಇಲ್ಲಿ ಏನೋ ಪೇನ್ ಆಗಿದೆ, ಕುತ್ತಿಗೆ ಇಟ್ಕೊಂಡಿದೆ ಅಂತ ಹೇಳಿದ್ರು. ಹಾಗಾಗಿ ಜಿಮ್ಮಿಗೆ ಹೋಗಿಲ್ಲ. ಅದು ಡಯಟ್ ಫುಡ್ ಅಂತೂ ನಾನು ಮಾಡಿದ್ದೀನಿ. ಸ್ನಾನ ಮಾಡ್ತಾಯಿದ್ದಾರೆ ಅನಿಸುತ್ತೆ ರೂಮಲ್ಲಿದ್ದಾರೆ ಅವರು. ಅಲ್ಲೂ ಟಿ ವಿ ಆನ್ ಮಾಡಿಬಿಟ್ಟಿದ್ದಾರೆ. ನಾನು ಇಲ್ಲಿ ವ್ಲಾಗ್ ನೋಡ್ತಾ ಇದ್ದೆ, ಹಾಲಲ್ಲಿರೋ ಟಿ ವಿಲಿ, ಯಾವುದೋ ಕೇರಳದವ್ರದ್ದು. ಚೆನ್ನಾಗಿರುತ್ತೆ. ಈಗ ವೆದರಲ್ಲೆಲ್ಲ ಮಳೆ ಆಗ್ತಾ ಇರುತ್ತಲ್ವ, ವೆದರೆಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಅವ್ರದ್ದು ವ್ಲಾಗ್ ಏನು ಬಂತು, ನೋಡ್ತಾ ಇದ್ದೆ. ಟಿ ವಿ ಸೌಂಡ್ ಕೇಳಿಸುತ್ತೆ. ವ್ಲಾಗ್ ಮಾಡು ಅಂತ ಹೇಳ್ತಾ ಇರ್ತಾರೆ. ತುಂಬ ದಿವಸ ಆಯಿತು ವ್ಲಾಗ್ ಮಾಡ್ತಾಯಿಲ್ವಲ್ಲ. ನಾನು ಬೈತಾರೆ ನನಗೆ, ವ್ಲಾಗ್ ಮಾಡು, ಯಾಕೆ ಬಿಡ್ತೀಯ, ಮನೇಲಿ ಸುಮ್ಮನೆ ಕೂತ್ಕೊಂಡಿರ್ತೀಯ, ಯಾವಾಗಲೂ ಬೇಜಾರು ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಆದರೆ ಹಸ್ಬೆಂಡ್ ಮುಂದೆ ಮಾತಾಡೋಕ್ಕೆ ನನಗೊಂಥರ ಅನಿಸುತ್ತೆ. ಇಷ್ಟು ದಿವಸ ಆದರೂ ಒಂದು ದಿವಸನೂ ನಾನು ಕಂಫರ್ಟಬಲಾಗಿ ಫ್ಯಾಮಿಲಿ ಯಾರ ಮುಂದೆನೂ ನಾನು ಮಾತಾಡಿಲ್ಲ. ಸಿಂಗಲಾಗಿ ಮಾತಾಡೋದೊಂದು ರೂಢಿ ಆಗಿಬಿಟ್ಟಿದೆ. ನಾನೀಗ ರಾಗಿ ಇಡ್ಲಿ ಮಾಡೋಣ, ನಾಳೆ ಸಂಡೇ ಅಲ್ವಾ, ಹಾಗಾಗಿ ನೆನೆಸೋಣ ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಅರ್ಧಕ್ಕೆ ನಿಲ್ಲಿಸಿದೆ. ಯಾಕಂದರೆ ಅಷ್ಟೇ ಗೈಸ್, ನಂದು ರೂಟೀನೆಲ್ಲ ಜಾಸ್ತಿ ಏನೂ ಇರೋದಿಲ್ಲ. ಬೆಳಗ್ಗೆಂದು ಇವಾಗ ಕಿಚನ್ ಕ್ಲೀನ್ ಮಾಡಿದ್ರೆ ಸಂಜೆವರೆಗೂ ನನಗಿನ್ನೇನು ಕೆಲಸ ಇರೋದಿಲ್ಲ, ಸುಮ್ಮನೆ ಕೂತಿರಬೇಕು. ಹಾಗಾಗಿ ಏನು ವ್ಲಾಗ್ ಮಾಡಲಿ ನಾನು, ಹಾಗಾಗಿ ಏನು ಮಾಡಿರಲಿಲ್ಲ. ನಾನು ರಾಗಿ ಇಡ್ಲಿ ತೋರಿಸ್ತೀನಿ ನಿಮಗೆ. ಹಾಗಾಗಿ ಆ ರೆಸಿಪಿ ಶೂಟ್ ಮಾಡೋಣ, ತೋರಿಸೋಣ ಹೆಲ್ದಿ ಫುಡ್ ಅಂತ ಹೇಳ್ಬಿಟ್ಟು ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಮನೆ ದೇವ್ರ ವಾರ ಬಂದು ಮಂಗಳವಾರ ಮತ್ತು ಶನಿವಾರ. ಆದ್ದರಿಂದ ನಾನು ಈ ಮನೆಗೆ ಬಂದಾಗಿಂದ ಆದಷ್ಟು ಬೆಳಿಗ್ಗೆನೇ ಪೂಜೆ ಮುಗಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಹಿಂದಿನ ದಿನವೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಕೂಡ ಮಾಡಿ ಬೆಳಿಗ್ಗೆನೇ ಮುಗಿಸ್ತೀನಿ. ರೂಮಲ್ಲೂ ಟಿ ವಿ ಆನ್ ಮಾಡಿಬಿಟ್ಟು ಸ್ನಾನಕ್ಕೆ ಹೋಗಿದ್ದಾರೆ. ಹಂಗಾಗಿ ಟಿ ವಿ ಆನ್ ಮಾಡೋದು ಹೇಗೆ ಅಂತಲೂ ಮರ್ತೋಗ್ಬಿಟ್ಟಿದೆ ನನಗೆ. ನನ್ನ ಯಾವುದೇ ರೀತಿ ಸೀರಿಯಲ್ಗಳು ಯಾವುದು ನೋಡ್ದಲೇ ಇರೋದ್ರಿಂದ ನಾನು ಟಿ ವಿ ಆನ್ ಮಾಡೋದೇ ಇಲ್ಲ. ಹಾಲಲ್ಲಿರೋ ಟಿ ವಿಲಿ ನಮ್ಮದು ವೈಫೈ ಇರೋದ್ರಿಂದ ಯೂಟ್ಯೂಬ್ ಕನೆಕ್ಟ್ ಮಾಡ್ಕೊಂಡು ನೋಡ್ತೀನಿ ಅಷ್ಟೇ. ಅದಾದಮೇಲೆ ಬಿಗ್ ಬಾಸ್ಕೆಟಿಂದ ಕೆಲವೊಂದು ಐಟಮ್ಸ್ನ ಆರ್ಡ್ರ್ ಮಾಡಿದ್ದೆ. ಆದಷ್ಟು ಇವಾಗ ಅಲ್ಲೇ ತರಿಸ್ಕೋತೀನಿ, ಅಲ್ಲೂ ಕಮ್ಮಿ ಇರುತ್ತೆ ಅಂದ್ಬಿಟ್ಟು ಹಾಲು ಮತ್ತು ಈ ಹಣ್ಣುಗಳು ನನಗೆ ಡಯಟ್ ಮಾಡೋದಕ್ಕೆ ಅದೆಲ್ಲ ತರಿಸ್ಕೋತಾ ಇರ್ತೀನಿ. ಇವತ್ತು ನನ್ನ ಫೇವ್ರೆಟ್ ಅಂದರೆ ಹಣ್ಣಲ್ಲಿ ದ್ರಾಕ್ಷಿ, ಹಾಗಾಗಿ ದ್ರಾಕ್ಷಿ ತರಿಸ್ಕೊಂಡಿದ್ದೆ. ಇದೊಂದು ರೀತಿ ಚೆನ್ನಾಗಿರುತ್ತೆ. ಅರ್ಧ ಕೆ ಜಿ ಬಂದು 115 ರೂಪಾಯಿ. ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅವಾಗೊಂಥರ ಇದೇ ಥರ ಇರೋದು, ಹುಳಿ ಇರೋದು, ಬಟ್ ಇದು ಹುಳಿ ಇರೋದಿಲ್ಲ. ಈಗ ರಾಗಿ ಇಡ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಒಂದು ಕಪ್ಪಷ್ಟು ನಾನಿಲ್ಲಿ, ಇದು 250 ಗ್ರಾಮಷ್ಟು ಕಪ್ಪಿದು, ಇದಕ್ಕೆ 1 ಕಪ್ಪಷ್ಟು ನಾನು ರಾಗಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಅದಕ್ಕಿಂತ 150 ಗ್ರಾಮಷ್ಟು ಕಪ್ಪಿದು, ಇದರಲ್ಲಿ 1 ಕಪ್ಪಷ್ಟು ಹೆಸ್ರು ಕಾಳು ಹಾಕ್ತಾಯಿದ್ದೀನಿ. ಮತ್ತು ಅದೇ ಕಪ್ಪಲ್ಲಿ ಉದ್ದಿನಬೇಳೆ ಸಪ್ರೇಟ್ ನೆನೆಸಿಟ್ಕೊಳ್ಳಿ. ಅದಾದಮೇಲೆ ಈಗ ಇದಕ್ಕೆ 1 ಕಪ್ಪಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ರೆಡ್ ರೈಸ್ ಬಳಸಿದ್ದೀನಿ. ನೀವು ನಾರ್ಮಲ್ ಇಡ್ಲಿಗೆ ಹಾಕ್ತಿರಲ್ವ, ಅದೇ ಅಕ್ಕಿನೇ ಯೂಸ್ ಮಾಡಿ. ಅದಾದಮೇಲೆ ಇದನ್ನೆಲ್ಲ ಒಂದು 5ರಿಂದ 6 ಸರಿ ಚೆನ್ನಾಗಿ ತೊಳಿಬೇಕು. ಯಾಕಂದರೆ ರಾಗಿ ಇಲ್ಲಿ ಧೂಳಿರುತ್ತೆ ಮತ್ತು ಅದರೊಂಥರ ಸಿಪ್ಪೆ ಥರ ಇರುತ್ತೆ ಅಲ್ವಾ, ಹಂಗಾಗಿ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಮೆಂತ್ಯ ಹಾಕ್ತಾಯಿದ್ದೀನಿ, ಜಾಸ್ತಿ ಇಲ್ಲ, ನೋಡ್ಬೋದು, ಸ್ವಲ್ಪ ಮೆಂತ್ಯ ಹಾಕಿದ್ದೀನಿ. ನೀವು ಇದಕ್ಕೆ ಸ್ವಲ್ಪ ಅವಲಕ್ಕಿ ಕೂಡ ಹಾಕ್ಕೊಳ್ಳಿ, ನಾನು ಮರ್ತಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಒಂದು 7ರಿಂದ 8 ಗಂಟೆ ನೆನೆಸ್ಬೇಕು. ಇವತ್ತು ಬ್ರೇಕ್ಫಾಸ್ಟು ಚೇಂಜು ನಂದು, ತೋರಿಸ್ತೀನಿ ಏನು ಅಂತ. ಫ್ರೆಂಡ್ಸ್ ನೋಡಿ, ಇದಿಷ್ಟು ಇವತ್ತಿನ ಬ್ರೇಕ್ಫಾಸ್ಟ್. ಮಧ್ಯಾಹ್ನಕ್ಕೆ ಏನು ಯೋಚನೆ ಮಾಡಿಲ್ಲ, ಫಸ್ಟ್ ಬ್ರೇಕ್ಫಾಸ್ಟ್ ತಿನ್ಕೋತೀನಿ, ಆಮೇಲೆ ಮಿಕ್ಕಿದ್ದು ನೋಡ್ಕೊಂಡ್ರೆ. ಫ್ರೆಂಡ್ಸ್, ಈಗ ಸಂಜೆ 5:15 ಹೊರಗಡೆ ಹೋಗಿದ್ದೆ. ಮಳೆ ಬರೋ ಥರ ಆಗ್ಬಿಟ್ಟಿತ್ತು. ಬಾಗಲಗುಂಟೆ ಹೋಗಬೇಕು ಅಂತ ಹೇಳಿದ್ದೆ ಅಲ್ವಾ. ನಾಳೆ ಪೌರ್ಣಮಿ ಇದೆ. ಇವತ್ತು 6 ಗಂಟೆಯಿಂದ ಸ್ಟಾರ್ಟ್ ಆದರೆ ಶನಿವಾರ, ನಾಳೆ ಮುಗಿಯೋದು 3:45ಗೆ. ನಾವು ದೀಪ ಹಚ್ತಾ ಇದ್ದೀವಲ್ವ, ನಾವು ಪೌರ್ಣಮಿಗೆ ದೀಪ ಹಚ್ತಾ ಇದ್ದೀವಿ. 30 ತಿಂಗಳು ಆಲ್ರೆಡಿ, ತುಂಬ ವರ್ಷದಿಂದ ಹಚ್ತಾ ಇದ್ದೀವಿ. ಹಾಗಾಗಿ ಇದು 35ನೇ ತಿಂಗಳು ನಮ್ಮದು ಕಂಟಿನ್ಯೂಸ್ ಆಗಿ ಹಚ್ಚೋದು. ಮತ್ತು 1 ಮಂತ್ ಆ ಥರ ಗ್ಯಾಪ್, ಯಾವಾಗಾರು ಒಂದ್ಸರಿ ಗ್ಯಾಪ್ ಆಗ್ತಿತ್ತು. ಹಾಗೆ ಹಚ್ಕೊತಾ ಬಂದ. ನಾಳೆ 35ನೇ ತಿಂಗಳು, ಅದು ಬಿಟ್ಟರೆ ಇನ್ನೊಂದು ತಿಂಗಳು ಹಚ್ಚಿದ್ರೆ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ದೀಪ ತರೋಣ ಅಂತ ಹೋಗಿದ್ದೆ. ದೀಪ ಖಾಲಿ ಆಗಿಬಿಟ್ಟಿತ್ತು ಮನೇಲಿ. ತೊಗೊಂಬಂದ್ಮೇಲೆ ಇವಾಗ ಮಳೆ ಬರೋ ಥರ ಆಗಿದೆ, ಚೆನ್ನಾಗಿದೆ. ಅದ್ರ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಮ್ಯಾಟ್ಗಳೆಲ್ಲ ಇದೆ, ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕಾಗಲ್ಲ. ಹಾಗಾಗಿ ಹ್ಯಾಂಡ್ ವಾಶ್ ಮಾಡಬೇಕು. ಮೇಲ್ಗಡೆ ಹೋಗಿ ವಾಕ್ ಮಾಡ್ಕೊಂಡು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರೋಣ ಅಂತ. ನಾನು ತೋರಿಸೋಣ ಅಂದ್ಕೊಂಡೆ ಹೊರಗಡೆ ಹೋಗೋದನ್ನ.
ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಈಗ ಮಳೆ ಬರೋ ಥರ ಇದೆ ಅಲ್ವಾ. ಲಾಸ್ಟ್ ಟೈಮ್ ನಾವು ಹೋದ ತಿಂಗಳು ಹಂಗೆ ಹೋಗ್ಬಿಟ್ಟು ಮಳೆಯಲ್ಲಿ ನೆನ್ಕೊಂಬಂದಿದ್ದೆ, ಹಾಗಾಗಿ ಏನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಈ ತಿಂಗಳು ನೆಕ್ಸ್ಟ್ ಮಂತ್ ಏನು ಹೋಗೋಂಗಿಲ್ಲ. ಇಲ್ಲೇ ದೀಪ ಎಲ್ಲ ಕೂಡ ಇಲ್ಲೇ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ದೀಪ ಎಲ್ಲ ಕೂಡ ತಂದಿದ್ದೀನಿ. ಎಣ್ಣೆ ಬತ್ತಿ ಎಲ್ಲ ಕೂಡ ಇಲ್ಲೇ ತೊಗೊಂಡ್ಬಿಟ್ರೆ ಸರಿ ಹೋಗುತ್ತೆ. ನೆಕ್ಸ್ಟ್ ಮಂತ್ ಏನು ಬಾವಿಗುಂಟೆಗೆ ಹೋಗ್ತಾ ಇರಬೇಕು ಅಂತ ಏನಿಲ್ಲ. ಬತ್ತಿ ಮತ್ತು ಬೆಂಕಿ ಪಟ್ಲ ರೆಡಿ ಮಾಡಿ ಇಲ್ಲೇ ಇಟ್ಬಿಟ್ಟಿದ್ದೀನಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಆರಾಮಾಗಿ ಎತ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಬೆಳಿಗ್ಗೆ ನಾನು ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮುಗಿಸಿ ಹೋಗೋಷ್ಟರಲ್ಲಿ ಲೇಟಾಗಿಬಿಡುತ್ತೆ, ದೇವಸ್ಥಾನ ಕ್ಲೋಸ್ ಮಾಡ್ತಾರೆ. ಹಾಗಾಗಿ ಇವತ್ತೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಮಂತಿಗಿದು ದೀಪ. ಮತ್ತು ದೋಸೆ ಬ್ಯಾಟರ್ ಕೂಡ ನೆನೆಸಿಟ್ಟಿದ್ದೀನಲ್ವ, ಇಡ್ಲಿಗೆ ನೆನೆಸಿಟ್ಟಿದ್ದೀನಲ್ಲ, ಅದು ಕೂಡ ರುಬ್ಬಬೇಕು. ಮನೆ ಮೇಲೆ ಬಂದೆ. ಈಗ ಬಂದು ಮ್ಯಾಟ್ಗಳನ್ನೆಲ್ಲನೂ ವಾಶ್ ಮಾಡಿಬಿಟ್ಟೆ. ಇದೆಲ್ಲ ನಾನು ಮಿಷಿನ್ಗೆ ಏನು ಹಾಕೋದಿಲ್ಲ, ಕೈಯಲ್ಲೇ ವಾಶ್ ಮಾಡ್ತೀನಿ. ಇನ್ನೇನಿದ್ದು ಇಷ್ಟು ಮಾತ್ರ ಮಿಷಿನ್ಗೆ ಅಂದ್ಬಿಟ್ಟು. ಇದೆಲ್ಲ ಕೂಡ ಶ್ರೀರಾಮ್ಪುರದಲ್ಲೇ ತೊಗೊಂಬಂದಿದ್ದು, ಯಾವುದೂ ಹಾಳಾಗಿಲ್ಲ, ಚೆನ್ನಾಗಿದೆ. ನಾನು ಗುರುಪ್ರವೇಶದಲ್ಲಿ ತೊಗೊಂಬಂದಿದ್ದು, ಡೈಲಿ ಯೂಸ್ಗೆ ಇಟ್ಕೊಂಡಿದ್ದೀನಿ. ಮೋಡ ನೋಡ್ಬೋದು ಎಷ್ಟೊಂದಿದೆ. ಇಷ್ಟು ಮೋಡ ಇದ್ದರೂ ಕೂಡ ಮಳೆ ಅಪರೂಪಕ್ಕೆ ಬರುತ್ತೆ. ಅಂದರೆ ಯಾವಾಗ ಮಳೆ ಬರುತ್ತೆ ಯಾವಾಗ ನಿಲ್ಲುತ್ತೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಬೆಂಗಳೂರಲ್ಲಿ ಬಿಸಿಲು ನೋಡಿ ತುಂಬ ದಿವಸನೇ ಆಗೋಗ್ಬಿಟ್ಟಿದೆ. ವೆದರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಷ್ಟೊತ್ತಲ್ಲಿ ಮನೆ ಮೇಲೆ ಬಂದು ವಾಕ್ ಮಾಡೋದಕ್ಕೆ. ಮತ್ತು ನೋಡ್ಬೋದು ಅಲ್ಲಿ ಟವರ್ ಮೇಲೆ ಕರ್ನಾಟಕ ಫ್ಲಾಗ್ನ ಹಾಕಿದ್ದಾರೆ. ಅದು ಯಾರು ಹಾಕಿದ್ದು ಅಂತ ಗೊತ್ತಿಲ್ಲ, ನೋಡೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಮನೆ ಅಡುಗೆ ಮನೆ ಕಿಟಕಿಯಿಂದ ಕೂಡ ಕಾಣಿಸ್ತಾ ಇರುತ್ತೆ. ಮೋಡ ನೋಡ್ಬೋದು ಹೇಗಿದೆ ಅಂತ. ಮಳೆ ಇನ್ನೇನು ಬರೋ ಥರನೇ ಇರುತ್ತೆ, ಅರೆ 2 ನಿಮಿಷ ಬಂದು ಹೋಗಿಬಿಡುತ್ತೆ. ಮೆಟ್ರೋ ಸ್ಟೇಷನ್, ಮೆಟ್ರೋ ಟ್ರ್ಯಾಕ್ ಕೂಡ ತೋರಿಸ್ತಾ ಇದ್ದೀನಿ. ಇನ್ನೂ ನಮ್ಮ ಸೈಡ್ ಮೆಟ್ರೋ ಸ್ಟಾರ್ಟ್ ಆಗಿಲ್ಲ, ನಾಗಸಂದ್ರ ಲಾಸ್ಟ್ ಇದೆ. ಈಗ ಸಂಜೆ ವಾಕೆಲ್ಲ ಮುಗಿಸ್ಕೊಂಡು ಬಂದೆ ಕೆಳಗಡೆ. ಇದನ್ನು ರುಬ್ಬಿಟ್ಬಿಡೋಣ ರಾಗಿ ಇಡ್ಲಿಗೆ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಒಂದು 6:30 ಆಗಿಬಿಟ್ಟಿತ್ತು, ಲೇಟ್ ಆಗಿಬಿಟ್ಟಿತ್ತು. ಏನಿಲ್ಲ, ಹುಳಿ ಬರುತ್ತೆ, ಆರಾಮಾಗಿ ಹುಳಿ ಬರುತ್ತೆ. ಚಳಿ ಇದ್ರೂ ಅಷ್ಟೇ ತುಂಬ ಚೆನ್ನಾಗಿ ಹುಳಿ ಬಂದಿತ್ತು. ಉದ್ದಿನ ಬೇಳೆನ ಸ್ವಲ್ಪ ಚೆನ್ನಾಗಿ ರುಬ್ಬಬೇಕಾಗತ್ತೆ, ಅದು ತರಿ ಇರಬಾರ್ದು. ಹಾಗಾಗಿ ನಾನು ಸಪ್ರೇಟ್ ಹಾಕಿದ್ದು. ಇಡ್ಲಿಗೆ ಅಂದಾಗ ಸ್ವಲ್ಪ ಈ ಅಕ್ಕಿ ಎಲ್ಲ ನಾವು ಹೇಗೆ ಒಂಥರ ರವೆ ಥರ ರುಬ್ತೀವಲ್ವ, ಆ ಥರ ಉದ್ದಿನಬೇಳೆ ರುಬ್ಬೋ ಆಗಿಲ್ಲ. ಆಗ ಟೇಸ್ಟು ಚೆನ್ನಾಗಿರಲ್ಲ, ಹುಳಿ ಕೂಡ ಬರೋದಲ್ಲ. ಈ ಥರ ನೈಸಾಗಿರಬೇಕು ಇಡ್ಲಿಗೆ ಆ ಉದ್ದಿನಬೇಳೆ ಇಟ್ಟು. ಅದಾದಮೇಲೆ ಇದು ರಾಗಿ ಏನಿದೆ ನೋಡಿ, ಅದು ಜಾಸ್ತಿ ನಾನು ತರಿ ಇಲ್ಲ, ಮೀಡಿಯಮಾಗಿ ರುಬ್ಬಿದ್ದೆ. ಅದು ಕೂಡ ಅಷ್ಟೇ ಜಾಸ್ತಿ ತೆಳ್ಳು ಮಾಡ್ಕೊಂಬಿಟ್ರೆ ಇಡ್ಲಿ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದೊಳೋದಿಲ್ಲ, ಚೆನ್ನಾಗಿ ಬರೋದಿಲ್ಲ ಇಡ್ಲಿ. ಹಾಗಾಗಿ ನಾನು ಸ್ವಲ್ಪ ಗಟ್ಟಿಗೇ ನೀರು ಕಮ್ಮಿ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿರ್ತೀನಿ. ಬೆಳಿಗ್ಗೆ ಬೇಕಾದ್ರೆ ನೀರು ಹಾಕೋಬೋದು, ಇವಾಗಲೇ ನೀರು ಜಾಸ್ತಿ ಹಾಕ್ಬಿಟ್ರೆ ಇಡ್ಲಿ ಮಾಡೋದಕ್ಕಾಗಲ್ಲ, ಆಮೇಲೆ ದೋಸೆ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ನೀರು ಹಾಕಿ ರುಬ್ಬಲ್ಲ. ನೈಟೇ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಸೌಟು ಅಥವಾ ಕೈಯಲ್ಲಿ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಗ್ಯಾಸ್ ಪಕ್ಕ ಮೂಲೆ ಆ ಥರ ಇಟ್ಟರೆ ಹುಳಿ ಚೆನ್ನಾಗಿ ಬರುತ್ತೆ. ಈಗ ನಾನು ಹೀರೆಕಾಯಿ ಗ್ರೇವಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ಬೋದು ಅದಕ್ಕೆ ಮಸಾಲೆ ನಾನು ಟೊಮೊಟೊ, ತೆಂಗಿನಕಾಯಿ, ಸ್ವಲ್ಪ ಗೋಡಂಬಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸ್ವಲ್ಪ ಸೋಂಪು ತೊಗೊಂಡಿದ್ದೀನಿ. ಅದಾದಮೇಲೆ ಇದು ಹೀರೆಕಾಯಿ ಮತ್ತು ಹೆಸ್ರು ಕಾಳು, ಮೊಳಕೆ ಹೆಸ್ರು ಕಾಳನ್ನ ನಾನು ತೊಗೊಂಡಿದ್ದೀನಿ. ಚೆನ್ನಾಗಿರುತ್ತೆ, ಇದೆಲ್ಲ ಹೆಲ್ತಿ ರೆಸಿಪಿ, ಹಾಗಾಗಿ ನಾನು ಈ ಥರ ಜಾಸ್ತಿ ಮಾಡ್ಕೊಂಡು ತಿಂತಾ ಇರ್ತೀನಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಈಗ ಇದಕ್ಕೆ ನಾವು ಹೀರೆಕಾಯಿ ಮತ್ತು ಹೆಸ್ರು ಕಾಳು ಮೊಳಕೆ ಬರ್ಸೋದು ಹಾಕ್ಕೊಂಡಿದ್ದೀನಿ.
ಹೆಸರು ಕಾಳು ಇಲ್ದಲ್ಲಿದ್ದರೆ ಕಡಲೆಕಾಳು ಅಥವಾ ಬಟಾಣಿ ನಾವು ಮೊಳಕೆ ಬಂದಿರೋ ಕಾಳು ಅಥವಾ ನಾರ್ಮಲ್ ನೆನೆಸಿರೋ ಕಾಳು ಕೂಡ ಹಾಕೋಬೋದು. ಚೆನ್ನಾಗಿರುತ್ತೆ ಇದು ಟೇಸ್ಟು. ಸ್ವಲ್ಪ ಹೆಲ್ತಿ ರೆಸಿಪಿ ಆದ್ದರಿಂದ ನಾನು ಜಾಸ್ತಿ ಈ ಥರ ಮೊಳಕೆ ಬಡಿಸ್ಬಿಟ್ಟೆ ಮಾಡ್ಕೊಂಡು ತಿಂತಾಯಿರ್ತೀನಿ. ಇದೆಲ್ಲ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಈಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊತಾ ಇದ್ದೀನಿ. ಅದು ಅರಿಶಿನ ಪೌಡರಲ್ಲಿ ಹಾಕೊಂಡ್ಮೇಲೆ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2ರಿಂದ 3 ನಿಮಿಷ ಹಂಗೆ ಬಿಟ್ಟರೆ ಅದರಲ್ಲಿರೋವಂಥ ನೀರೆಲ್ಲ ಕೂಡ ಬಿಟ್ಕೊಳ್ಳುತ್ತೆ. ಅದಾದಮೇಲೆ ಈಗ ಇದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನಾನು ಸಾಂಬಾರು ಪೌಡರ್ ಯಾವುದೂ ಹಾಕಿಲ್ಲ, ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಮತ್ತು 1 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಅದಾದಮೇಲೆ ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ಹಾಕ್ಕೋತಾ ಇದ್ದೀನಿ. ಈಗ ನೋಡಿಕೊಂಡು ನೀರು ಹಾಕ್ಕೊಡಿ. ಜಾಸ್ತಿ ನೀರು ಹಾಕಿದ್ರೆ ಅದು ಹೀರೆಕಾಯಲ್ಲೆಲ್ಲ ನೀರು ಬಿಡುತ್ತೆ. ಹಾಗಾಗಿ ನೋಡ್ಕೊಂಡು ನೀರು ಹಾಕ್ಕೊಂಡು ಒಂದು 3ರಿಂದ 4 ನಿಮಿಷ ಬಿಟ್ಟರೆ ಅದು ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಗ್ಯಾಪಲ್ಲಿ ಗೊತ್ತಾಗುತ್ತೆ ನಮಗೆ ನೀರು ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ಅಂತ. ನೋಡ್ಕೊಂಡು ಬೇಕಾದ್ರೆ ಎಕ್ಸ್ಟ್ರಾ ಬೇಕಾದರೆ ಈಗ ನೀರು ಹಾಕೋಬೋದು. ಈಗ ನೀರು ಕರೆಕ್ಟಾಗಿತ್ತು, ಹಾಗಾಗಿ ನಾನು ಕುಕ್ಕರ್ ಕ್ಯಾಪ್ ಹಾಕಿ 1ರಿಂದ 2 ವಿಜಿಲ್ ಕೂಗಿಸ್ಬಿಟ್ಟು ತೆಗಿತಾ ಇದ್ದೀನಿ. ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು. ಚಪಾತಿಗೆ, ಪೂರಿಗೆ ಅಥವಾ ರೈಸ್ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಕೂಡ ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಇದು ಇವತ್ತು ನಾನು ಚಪಾತಿಗೆ ಮಾಡ್ಕೊಂಡಿದ್ದೆ. ನಾನಿಲ್ಲಿ ಚಪಾತಿ ಮಾಡ್ತಾಯಿದ್ದೀನಿ. ಹಸ್ಬೆಂಡ್ ಆಗಲೂ ಬರ್ತಾರೆ ಅಂತ, ಅವರೆಲ್ಲ ಹೊರಗಡೆ ಇದ್ದಾರಂತೆ, ಲೇಟ್ ಆಗುತ್ತಂತೆ ಬರೋದು. ಹಾಗಾಗಿ ನಾನು ಮಾಡ್ಕೊಂಡು ತಿನ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಅವ್ರಿಗೆ ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀನಿ, ಎಷ್ಟೊತ್ತಾದರೂ ಬರಲಿ ಆಮೇಲೆ ಹಾಕ್ಕೊಟ್ರಾಯ್ತು ಅಂತ. ನಾನು ಮಾಡೋದು 3 ಚಪಾತಿ, ನನಗೊಂದು ಅವ್ರಿಗೆರಡು ಅಷ್ಟೇ. ನಾನು ಒಂದು ತಿಂತೀನಿ. ಚಪಾತಿ ಆಗಲಿ ದೋಸೆ ಆಗಲಿ ಎಲ್ಲನೂ ಅಷ್ಟೇ ಒಂದೊಂದೇ ತಿನ್ನೋದು. ಅದ್ರ ಜೊತೆಗೆ ಸೌತೆಕಾಯಿ, ಸ್ವಲ್ಪ ಈರುಳ್ಳಿ ಆ ಥರ ಏನಾದ್ರು ಸೈಡ್ಸ್ ತಿಂತೀನಿ. ಮತ್ತು ಪಲ್ಯ ಕ್ವಾಂಟಿಟಿ ಜಾಸ್ತಿ ತಿನ್ಕೋತೀನಿ. ಅಲ್ಲಿಗೆ ಮ್ಯಾನೇಜ್ ಆಗುತ್ತೆ. ಇವತ್ತು ಬೇಗ ತಿನ್ನಬೇಕಾಗಿತ್ತು, 7 ಗಂಟೆ ಒಳಗಡೆ. ಆದರೆ ಅವ್ರು ಬರಲಿ, ಇವತ್ತು ವೀಕೆಂಡ್ ಅಂದ್ಬಿಟ್ಟು ಕಾಯ್ತಾಯಿದ್ರೆ ಅವ್ರು ನೋಡಿದ್ರೆ ಹೊರಗಡೆ ಇದ್ದೆ. ಸರಿ ಅಂದ್ಬಿಟ್ಟು ನಾನೇ ತಿಂತಾಯಿದ್ದೀನಿ. ವಾಕ್ ಕೂಡ ಮಾಡಬೇಕು, ತಿನ್ಬಿಟ್ಟು ಹೋಗ್ಬಿಟ್ಟು ವಾಕ್ ಮಾಡೋದಿದೆ. ಟೈಮ್ ಆಲ್ರೆಡಿ 9 ಗಂಟೆ ಆಯಿತು. ಇಷ್ಟು ಲೇಟಾಗಿ ತಿಂದರೆ ಕಷ್ಟ, ನಿದ್ದೆ ಬರಲ್ಲ. ಹಿಂದೆನೇ ತಿಂದ್ಬಿಟ್ಟು ಮಲಗಬಾರ್ದು, ಅದೊಂದು ರೀಸನ್ನು. ನಾವು ಆದಷ್ಟು ಊಟ ಮಾಡಿದ್ಮೇಲೆ ಒಂದು 2 ಅವರ್ಸಿಂದ 3 ಅವರ್ಸ್ ಗ್ಯಾಪ್ ಇರಬೇಕು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ. ಒಂದೊಂದ್ಸರಿ ಹಿಂಗಾಗುತ್ತೆ, ಕಾಯ್ಕೊಂಡು ಬೇಗ ಮಾಡಿಕೊಂಡು ತಿಂದ್ಬಿಟ್ಟು ಒಂದು ½ ಅನ್ ಅವರ್ ಬಿಟ್ಟು ವಾಕ್ ಮಾಡಿಬಿಟ್ಟು ಬರ್ತೀನಿ. ಫಾಸ್ಟ್ ಏನಿಲ್ಲ, ಒಂದು ಸ್ಲೋ ವಾಕಿಂಗು, ಒಂದು ½ ಅನ್ ಅವರ್ ಆ ಥರ ವಾಕ್ ಮಾಡಿಕೊಂಡು ಬಂದು ಬಿಸಿನೀರು ಕುಡಿದು ಆಮೇಲೆ ಮಲಗ್ತೀನಿ. ಫ್ರೆಂಡ್ಸ್, ಇಲ್ಲಿಗೆ ಇವತ್ತಿಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ನಿಮಗೆ ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಮತ್ತು ಇನ್ನೂ ಒಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.